ಆಮೇಲೆ ವಿಷ್ಣುಪ್ರಿಯ ಅನ್ನೋದಕ್ಕೆ ವಿಷ್ಣು ಸರ್ ನಮಗೆ ತುಂಬ ಸದಾ ನೆನಪು. ಅದಕ್ಕೆ ಅವ್ರ ಹೆಸರಿಟ್ಟೆ. ನಿನ್ನೆ ನಾನು ಮೈಸೂರು ಹೋಗಿದ್ದೆ ನಮ್ಮ ಧನಂಜಯ ಮದುವೆಗೆ ಹೋದಾಗ. ನಾನು ನನ್ನ ಗುರುಗಳಾದ ವಿಷ್ಣುವರ್ಧನ್ ಕಿಂಗ್ಸ್ ಕೋರ್ಟಲ್ಲಿ ಇರ್ತಾಯಿದ್ರು. ಅದೇ ಹೋಟ್ಲು ಹೋಗಿ 335 334 335 2 ರೂಮ್ ಇತ್ತವ್ರದ್ದು. ಒಂದು ರೂಮಲ್ಲಿ ಅವರು ಮಲಗೋದು, ಒಂದು ರೂಮಲ್ಲಿ ಡಿಸ್ಕಷನ್. ಆ ರೂಮ್ಗೆ ಹೋಗಿ ಅದೇ ರೂಮ್ ತೊಗೊಂಡು ನಾನು ಹೋಗಿ ಫ್ರೆಶ್ ಆಗಿ ಸ್ನಾನ ಮಾಡಿ 10 ನಿಮಿಷ ಆ ಸೋಫಾ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿದೆ. ಅವತ್ತು ಆ ರೂಮ್ ಆಲ್ಟ್ ಆಗಬೇಕು ಅಂತ ಹೋದೋದು ನನಗೆ ಅದು ದೇವಸ್ಥಾನ ಥರ ಫೀಲ್ ಬಿಟ್ಟು. ನಿನ್ನೆ ನನಗೆ ಯಾಕೋ ಸಮಾಧಾನ ಆಗಿಲ್ಲ. ನಮಸ್ಕಾರ ಹಾಕ್ಬಿಟ್ಟು ಕೆಳಗೆ ಬಂದು ಕೌಂಟರ್ ರೂಮ್ ಚೇಂಜ್ ಮಾಡಿಕೊಂಡೆ. ನನಗೇನೋ ಒಂದು ಸಮಾಧಾನ ಆಯಿತು, ಇಷ್ಟು ಸಾರಿ ಖರ್ಚು ಮಾಡೋರೆ ಅಂತ. ಆಮೇಲೆ ಅದನ್ನು ನೆನೆಸ್ಕೊಂಡು ಇವತ್ತು ಅದಕ್ಕೆ ನಾಳೆ ಬೆಳಿಗ್ಗೆ ನಾನು ವಿಷ್ಣುಪ್ರಿಯ ರಿಲೀಸ್ಗಿಂತ ಮುಂಚೆ ಪ್ರಯಾಗರಾಜ್ಗೆ ಹೋಗ್ಬಿಟ್ಟು ನಾಳೆ ನದಿಲಿ ಸ್ನಾನ ಮಾಡಿಕೊಂಡು ನಾನು ಗುರುಗಳ ಆತ್ಮಶಾಂತಿ ಸದಾ ನಮ್ಮನ್ನು ಆಶೀರ್ವಾದಿಸಲಿ. ನಮ್ಮನ್ನು ಯಾರು ಯಾವಾಗ ನನ್ನ ಹಿಂದೆ ನನಗೆ ಯಾವಾಗ ಒಳ್ಳೆಯ ಉತ್ತಮವಾದ ಬಯಸಿದ್ರು ನನ್ನ ಮಗನ ಕಂಡ್ರೆ ಅಷ್ಟೇ ಪ್ರೀತಿ ಇತ್ತು, ಅವ್ರಿಗೆ ಆಶೀರ್ವಾದ ಕೊಡಲಿ ಅಂತ ನಾಳೆ ಬೆಳಿಗ್ಗೆ 11 ಗಂಟೆ ಹೋಗಿ ನಾಳೆ ಸಂಜೆ ಈ ಟೈಮ್ಗೆ ಪ್ರಯಾಗರಾಜ್ ಸ್ನಾನ ಮಾಡ್ಕೊಂಡು ನಾಳೆ ರಿಟರ್ನ್ ಬರ್ತೀನಿ.